2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಮಟ್ಟಿಗೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಮೈತ್ರಿ, ಕರ್ನಾಟಕದ NDA ಮೈತ್ರಿಗೆ ಬಹುದೊಡ್ಡ ಹಿನ್ನಡೆ ಆಗಲಿದೆಯಾ? ಒಂದೇ ಒಂದು ಹೇಳಿಕೆ ಫಲಿತಾಂಶದ ದಿಕ್ಕು ದೆಸೆಗಳನ್ನ ಬದಲಿಸಲಿದೆಯಾ? 10ರ ಕನಸು ಕಂಡಿದ್ದವರಿಗೆ 5 ಕೂಡ ಸಾಧ್ಯವಾಗೋದಿಲ್ವಾ? ರಾಜ್ಯದ 3.5 ಕೋಟಿ ಸೇನೆ, ಅದರ ಎಫೆಕ್ಟ್, ಅದರ ಅಬ್ಬರದ ಎದುರಲ್ಲಿ ಸಾಕ್ಷಾತ್ ಪ್ರಧಾನಿ ಮೋದಿ ಅವರು ಕೂಡ ಡಮ್ಮಿ ಆಗ್ತಾರಾ? ಕಾರಣ ಇಷ್ಟೇ, 2024ರ ಲೋಕಸಭಾ ಚುನಾವಣೆ ರಾಜ್ಯದಲ್ಲೂ ಕೂಡ ರಂಗೇರ್ತಿದೆ. ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಮತ್ತು ಬಿಜೆಪಿ ಅನ್ನುವಂತಹ ಒಂದು ಜಂಗಿ ಕುಸ್ತಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬಹುಪಾಲು ಜೆಡಿಎಸ್ ಕಾರ್ಯಕರ್ತರ ಮಟ್ಟಿಗಿನ ಕರ್ಣ, ಹೆಂಗರುಳಿನ ನಾಯಕ, ಹೆಣ್ಣು ಮಕ್ಕಳ ಬಗ್ಗೆ ಆಡಿರುವಂತಹ ಒಂದು ಮಾತು, ಇದು ಯಾವುದೋ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಗಾಡಿನ ಹೆಣ್ಣು ಮಕ್ಕಳು, ತಾಯಂದ್ರು ದಾರಿ ತಪ್ಪಿದ್ದಾರೆ ಅನ್ನುವಂತಹ ಮಾತು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿದೆ. ಕಾಂಗ್ರೆಸ್ ಇದನ್ನ ಬಹುದೊಡ್ಡ ಬ್ರಹ್ಮಾಸ್ತ್ರವಾಗಿ ಬಳಸ್ತಾ ಇದ್ರೆ, ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾ ಮಟ್ಟದಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರತಿಭಟಿಸುವ ಮೂಲಕ ಹೊಸದೊಂದು ಸಂದೇಶವನ್ನ ಸಾರ್ತಾ ಇದ್ದಾರೆ. ಒಂದ್ ಕಡೆ ಇದಾದ್ರೆ ಮತ್ತೊಂದು ಕಡೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತಾಡುವಂತಹ ಭರದಲ್ಲಿ ಇವತ್ತು ಬೆಳಗಾವಿ ಗ್ರಾಮಾಂತರದಲ್ಲಿ ಸೇರಿರುವಂತಹ ಜನರನ್ನ ನೋಡಿದ್ರೆ, ಮಹಿಳೆಯರನ್ನ ನೋಡಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನಿದ್ದೆ ಬರೋದಿಲ್ಲ, ಅವರು ಒಂದು ಮಾತ್ರೆ ತಗೊಳ್ಳೋದು ಬೆಟರ್ ಅಥವಾ ಎಕ್ಸ್ಟ್ರಾ ಪೆಗ್ ಹಾಕೋದು ಬೆಟರ್ ಅನ್ನುವಂತಹ ಮಾತನ್ನ ಹೇಳೋ ಮೂಲಕ ಮತ್ತಷ್ಟು ಬೆಂಕಿ ಹಚ್ಚಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನವರ ವಾದ. ರಾಜ್ಯದಲ್ಲಿ ಇರುವಂತಹ ಮಹಿಳಾ ಮತದಾರರ ಸಂಖ್ಯೆ ಎಷ್ಟು ಅಂತ ನೋಡಿದ್ರೆ 3.5 ಕೋಟಿ. ಈ ಪೈಕಿ ಕಳೆದ ಚುನಾವಣೆಯಲ್ಲಿ ಕೇವಲ 3.5 ಕೋಟಿ ಜನ ಅಷ್ಟೇ ಓವರ್ ಆಲ್ ಆಗಿ ಮತ ಹಾಕಿದ್ರು ಲೋಕಸಭೆಯಲ್ಲಿ. ಅದರಲ್ಲಿ 1.5 ಅಥವಾ 1.25 ಕೋಟಿ ಮಹಿಳೆಯರ ಮತ ಬಿದ್ದಿದೆ ಅಂತ ಕನ್ಸಿಡರ್ ಮಾಡಿದ್ರು ಕೂಡ 1.5 ಅಥವಾ 2 ಕೋಟಿ ಮಹಿಳಾ ಮತದಾರರು ಅಥವಾ ಓವರ್ ಆಲ್ 3.5 ಕೋಟಿ ಮಹಿಳಾ ಮತದಾರರು ಈ ಸಲ ಈ ಹೇಳಿಕೆಗಳ ಮೂಲಕ ಜಾಗೃತರಾಗಿ ಮತಗಟ್ಟೆಗಳಿಗೆ ಬಂದು ಮತ ಹಾಕಿದ್ರೆ ಏನಾಗಬಹುದು? ಮಹಿಳಾ ಮತದಾರರ ಸ್ವಾಭಿಮಾನವನ್ನ ಕೆರಳಿಸುವಂತಹ ಮಾತನ್ನ ಕುಮಾರಸ್ವಾಮಿ ಅವರು ಆಡಿದ್ದಾರೆ ಅನ್ನುವಂಥದ್ದು ಏನಿದೆ. ಈ ಹೇಳಿಕೆ 2024ರ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ನಡೀತಿರುವಂತಹ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ಬಹುದೊಡ್ಡ ಹಿನ್ನಡೆ ಆಗಬಹುದು ಅನ್ನುವಂಥದ್ದು ಒಂದು ಚರ್ಚೆ. ಎರಡನೇ ಸಾಧ್ಯತೆ, ಸಿದ್ದರಾಮಯ್ಯ ಅವರ ಬಗ್ಗೆ ಬಹುಪಾಲು ಯಾರೆಲ್ಲ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಬಳಸ್ತಿರುವಂತಹ ತಾಯಂದ್ರಿದ್ದಾರೆ, ಫಲಾನುಭವಿಗಳಿದ್ದಾರೆ, ಆ ಹೆಣ್ಣು ಮಕ್ಕಳು ಒಂದು ಕಾಳಜಿಯನ್ನ ಇಟ್ಕೊಂಡಿದ್ರು. ಬಹುಪಾಲು ಕಡೆ ಆತ ನಮ್ಗೆ 2,000 ಕೊಡ್ತಿದ್ದಾನೆ, ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತಿದ್ದಾನೆ, ಬಿಲ್ ಕಟ್ಟಂಗಿಲ್ಲ, ನಮ್ಗೀಗ ಫ್ರೀ ಆಗಿ ಎಲ್ಲ ಕಡೆ ಓಡಾಡ್ತಿದೀವಿ, ಶಕ್ತಿ ಯೋಜನೆ ಕೊಟ್ಟಿದ್ದಾರೆ, ಆ ಕಾರಣಕ್ಕೋಸ್ಕರ ನಾವು ಅವ್ರಿಗೆ ಮತ ಹಾಕ್ತೀವಿ ಅನ್ನುವಂತಹ ಕಳಕಳಿ, ಕಾಳಜಿ, ಪ್ರೀತಿ, ವಾತ್ಸಲ್ಯ ಇತ್ತು. ಇದಕ್ಕೆ ಪೂರಕವಾಗಿ ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ಮತ್ತು ಸಂಜಯ್ ಪಾಟೀಲ್ರ ಹೇಳಿಕೆ ಆ ಹೆಣ್ಣು ಮಕ್ಕಳ ಸ್ವಾಭಿಮಾನವನ್ನ ಕೆರಳಿಸುವ ಮೂಲಕ 3.5 ಕೋಟಿ ಮತದಾರರ ತಾಕತ್ತೇನು ಅನ್ನೋದನ್ನ ತೋರಿಸುವಂತಹ ಪ್ರಯತ್ನಗಳು ನಡೆದ್ರೆ. ಯಾಕಂದ್ರೆ ಬಹುಪಾಲು ಸಮೀಕ್ಷಾ ಸಂಸ್ಥೆಗಳು ಸ್ಪಷ್ಟವಾಗಿ ಹೇಳ್ತಿವೆ, ರಾಜ್ಯದ ಪ್ರತಿ 10 ಮಹಿಳೆಯರ ಪೈಕಿ 7ರಿಂದ 8 ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಇದ್ದಾರೆ, ಗ್ಯಾರಂಟಿಗಳ ಒಲವಿನ ಬಗ್ಗೆ ಅವರಿಗೆ ಮೆಚ್ಚುಗೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆದ್ರೆ ಈ ಹೇಳಿಕೆಗಳು 10ಕ್ಕೆ 10 ಕೂಡ ಹೆಣ್ಣು ಮಕ್ಕಳು, ರಾಜ್ಯದಲ್ಲಿ ಪ್ರತಿ 10 ಹೆಣ್ಣು ಮಕ್ಕಳ ಪೈಕಿ 10 ಹೆಣ್ಣು ಮಕ್ಕಳು 0.007% ಬಿಜೆಪಿ ಪರ ಬಿದ್ರೂ ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಆಗುತ್ತೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ನಿಜಕ್ಕೂ 3.5 ಕೋಟಿ ಮಹಿಳಾ ಮತದಾರರ ಸೇನೆ ಏನಿದೆ, ದಂಡಿದೆ, ಆ ದಂಡು ಮನಸ್ಸು ಮಾಡಿದ್ರೆ ಮೋದಿ ಕೂಡ ಇಲ್ಲಿ ಡಮ್ಮಿ ಆಗ್ತಾರೆ. ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಅಂತದ್ದೊಂದು ಬಹುದೊಡ್ಡ ಬದಲಾವಣೆಗೆ, ಶಿಫ್ಟ್ಗೆ ಕಾರಣವಾಗಬಹುದು.